ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಅವಧಿಯಲ್ಲಿ ಇವತ್ತು ನಡೆದಂತಹ VAO ಮತ್ತು GTCC ನಿಮಗೆ ಫುಲ್ ಫಾರ್ಮ್ ಎಲ್ರಿಗೂ ಗೊತ್ತಿದೆ ಅಂದ್ಕೋತೀನಿ. ಈ ಎರಡು ಪರೀಕ್ಷೆಯಲ್ಲಿ ಬಂದಂತಹ ಒಂದು ಕನ್ನಡ ಕಡ್ಡಾಯ ವಿಷಯದ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ಮಾಡ್ಕೊಳ್ತಾ ಹೋಗುವ. ನೋಡಿ, ಇಲ್ಲಿ ಇದು ಇವತ್ತೇ ಆಗಿರುವಂತಹ ಒಂದು ಪರೀಕ್ಷೆಯಾಗಿದೆ. ಇಲ್ಲಿ ಒಟ್ಟು 150 ಪ್ರಶ್ನೆಗಳು ಉಂಟು. ಪ್ರತಿಯೊಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾವು ಈಗ ನೋಡ್ಕೊಳ್ತಾ ಹೋಗುವ. ಮೊದಲನೇ ಪ್ರಶ್ನೆ ಆಗಿಬಿಟ್ಟು ಈ ರೀತಿ ಉಂಟು. ಇಲ್ಲಿ ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರಿದ ಪದಗಳ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಜಮೀನು ರಹಿತ ಕಾಗದ ಅಸಲು, ಲಾಯರು ಕಾರ್ಡು ಫೀಸು ಕಾಲೇಜು, ಅಲಮಾರು ಸಾಬೂನು ಪಾದ್ರಿ ಮೇಜು, ಅಜ್ಜ ಅಕ್ಕಿ ತಿಳಿ ನಿದ್ದೆ. ಈ ಪ್ರತಿಯೊಂದು ಆಪ್ಷನ್ ನಾವು ನೋಡ್ಕೊಳ್ತಾ ಹೋಗುವ. ಮೊದಲು ಇದು ಜಮೀನು ರಹಿತ ಕಾಗದ ಅಸಲು, ಇವೆಲ್ಲವೂ ಏನಾಗಿವೆ? ಹಿಂದಿ ಪದದಿಂದ ಬಂದಂತಹ ಶಬ್ದಗಳಾಗಿವೆ. ಇವೆಲ್ಲವೂ ಹಿಂದಿಯಿಂದ ಬಂದಂತಹ, ನೋಡಿ ಕಾಗಜ್, ಅಸಲಿ, ರೈತ್, ಜಮೀನ್ ಇವೆಲ್ಲವೂ ಹಿಂದಿಯಿಂದ ಬಂದಂತಹ ಶಬ್ದಗಳಾಗಿವೆ. ಆಮೇಲೆ ಎರಡನೇದಾಗಿ ಲಾಯರು ಕಾರ್ಡು ಫೀಸು ಕಾಲೇಜ್ ಇವೆಲ್ಲವೂ ಇಂಗ್ಲೀಷಿಂದ ಬಂದಂತಹ ಶಬ್ದಗಳಾಗಿವೆ. ಆಮೇಲೆ ಅಲಮಾರು ಸಾಬೂನು ಪಾದ್ರಿ ಮೇಜು ಇವೆಲ್ಲವೂ ಪೋರ್ಚುಗೀಸ್ನಿಂದ ಬಂದಂತಹ ಪದಗಳಾಗಿವೆ. ಹಾಗೆ ಇಲ್ಲಿ ಉಳಿದಿರುವಂಥದ್ದು ಅಂತ ಹೇಳಿದ್ರೆ ಅಜ್ಜ ಅಕ್ಕಿ ತಿಳಿ ನಿದ್ದೆ ಕನ್ನಡ ಶಬ್ದಗಳಾಗಿವೆ. ಹಾಗಾಗಿ ಇದು ಇಲ್ಲಿ ಗುಂಪಿಗೆ ಸೇರಿದ ಒಂದು ಗುಂಪಿಗೆ ಸೇರದೇ ಇರುವಂತಹ ಒಂದು ಗುಂಪಾಗಿದೆ. ಆಮೇಲೆ ಕುಲಾಲ ಚಕ್ರ ಎಂಬ ಪದದ ಅರ್ಥವನ್ನು ಕೇಳಿದ್ದಾರೆ. ಇಲ್ಲಿ ಮಡಕೆ ಮಾಡಲು ಕುಂಬಾರನ ಬಳಸುವ ಸಾಧನ, ಮಕ್ಕಳು ಗೋಲಿ ಆಡಲು ಬಳಸುವ ಚಕ್ರ, ಬಾವುಟದಲ್ಲಿ ಬಳಸುವ ಬಣ್ಣದ ಚಕ್ರ, ಕುಲವಂತರು ಬಂಡಿಗೆ ಬಳಸಿದ ಗಾಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಕುಲಾಲ ಚಕ್ರ ಎನ್ನುವಂಥದ್ದು ಮಡಕೆ ಮಾಡಲಿಕ್ಕೆ ಏನು ಕುಂಬಾರರು ಬಳಸ್ತಾರೆ ಆ ಒಂದು ಚಕ್ರವಾಗಿದೆ. ಹಾಗಾಗಿ ಮೊದಲನೇ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಇಲ್ಲಿ ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ ಈ ರೀತಿ ಉಂಟು. ಇಲ್ಲಿ ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಉಂಟು. ಇಲ್ಲಿ ಜೋಗದ ಸಿರಿ ಬೆಳಕಿನಲ್ಲಿ, ಮೂಡಲ ಮನೆಯ ಮುತ್ತಿನ ನೀರಿನಲ್ಲಿ, ಆನಂದಮಯ ಈ ಜಗರದಯ, ಹಚ್ಚೇವು ಕನ್ನಡದ ದೀಪ. ನೋಡಿ, ಎಲ್ಲ ಪದ್ಯಗಳು ನಮಗೆ ಒಂದು ಚಿಕ್ಕಂದಿನಲ್ಲಿ ನಾವು ಅಭ್ಯಾಸ ಮಾಡಿದಂತಹ ಪದ್ಯಗಳಾಗಿವೆ. ಇಲ್ಲಿ ಅದನ್ನು ಹೋಲಿಕೆ ಮಾಡಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಜೋಗದ ಸಿರಿ ಬೆಳಕಿನಲ್ಲಿದ್ದು KS ನಿಸಾರ್ ಅಹಮದ್ ರವರು ಬರೆದಿರುವಂಥದ್ದು, ಮೂಡಲ ಮನೆಯ ಮುತ್ತಿನ ನೀರಿನ ದ.ರಾ ಬೇಂದ್ರೆಯವರು ಬರೆದಿರುವಂಥದ್ದು, ಆನಂದಮಯ ಈ ಜಗರದಯಿ ಇವು ಕುವೆಂಪು ಅವರು ಬರೆದಿರುವಂಥದ್ದು, ಹಚ್ಚೇವು ಕನ್ನಡದ ದೀಪ ಇದು DS ಕರ್ಕಿಯವರು ಬರೆದಿರುವಂಥದ್ದು. ಈ ಎಲ್ಲ ಆಪ್ಷನ್ಗಳನ್ನು ಸರಿಯಾಗಿ ಒಂದು ಈ ರೀತಿ ಕಾಲಮಲ್ಲಿ ನಾವು ಅಡ್ಜಸ್ಟ್ ಮಾಡಿದವಾಗ ನಮಗೆ ಸಿಗುವಂಥ ಆನ್ಸರ್ ಆಗಿದೆ. ಇಲ್ಲಿ ಮೂರನೇ ಆನ್ಸರ್ ಸರಿ ಬರುತ್ತೆ. ಇಲ್ಲಿ 3, 2, 4, 2 ಅನ್ನುವಂತಹ ಒಂದು ಆಪ್ಷನ್ ಸರಿಯಾದಂತಹ ಉತ್ತರವಾಗುತ್ತೆ. ಸರಿ. ಆಮೇಲೆ 4ನೇ ಪ್ರಶ್ನೆಗೆ ಹೋಗುವ. ಇಲ್ಲಿ KP ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ ಅಂತ ಕೇಳಿದರೆ, ಈ ಒಂದು ಕೃಷ್ಣೇಗೌಡನ ಆನೆ ಎನ್ನುವಂಥದ್ದು ಇಲ್ಲಿನ PUCಯಲ್ಲಿ ಬಂದಂತಹ ಒಂದು ಪಾಠವಾಗಿದೆ. ಇದು ನೀಳಗತೆಯಾಗಿದೆ. 3ನೇ ಆಪ್ಷನ್ ಆಗಿರುವಂಥ ನೀಳಗತೆ ತುಂಬ ದೀರ್ಘವಾದಂತಹ ಒಂದು ಗದ್ಯ. ಇದು ದೀರ್ಘ ಗದ್ಯ ಅಥವಾ ನೀಳಗತೆ ಅಂತ ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಇಲ್ಲಿ 5ನೇದರಲ್ಲಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದಂಡ ಷಟ್ಪದಿಯನ್ನು ಬಳಸಿ ಆಗಿರುವಂಥದ್ದು 4ನೇ ಆಪ್ಷನ್ ಸರಿಯಾದಂಥದ್ದಾಗಿದೆ, ವೀರೇಶ ಚರಿತೆ. ಇದನ್ನು ಮೊಟ್ಟ ಮೊದಲ ಬಾರಿಗೆ ಷಟ್ಪದಿಯನ್ನು ಬಳಸಿ ರಚನೆಯಾದಂಥ ಕೃತಿಯಾಗಿದೆ. ಆಮೇಲೆ ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ ಈ ರೀತಿ ಉಂಟು. ಕೆಳಗಿನ ಪಟ್ಟಿಯಲ್ಲಿ ಪದಗಳನ್ನು ಹೊಂದಿಸಿ ಬರೆಯಿರಿ ಅಂತ ಉಂಟು. ಇಲ್ಲಿ ಆಸ್ತೆ, ಉತ್ಕರ್ಷ, ಅಗ್ರಣಿ, ಇಶುಧಿ, ಇಲ್ಲಿ ಏಳಿಗೆ, ಬತ್ತಳಿಕೆ, ಶ್ರದ್ಧೆ, ಮುಂದಾಳು ಅಂತ ಇಲ್ಲಿ ಈ ಒಂದು ಶಬ್ದಗಳನ್ನೆಲ್ಲ ಏನು ಮಾಡಿದಾರೆ ಅಂತ ಹೇಳಿದ್ರೆ, ಇಲ್ಲಿ ಆಸ್ತೆ ಶ್ರದ್ಧೆ ಮೀನಿಂಗ್ ಆಗುತ್ತೆ. ಇದು ಒಂದು ನಿಮಿಷ, ಆಸ್ತೆ ಇದಕ್ಕೆ ಸರಿಯಾಗಿರುವಂಥದ್ದು ಶ್ರದ್ಧೆ ಆಗುತ್ತೆ. ಆಸ್ತೆ ಇದು ಒಂದು ನಿಮಿಷ, ಆಸ್ತೆ ಶ್ರದ್ಧೆ ಆಗುತ್ತೆ. ಉತ್ಕರ್ಷ ಏಳಿಗೆ ಆಗುತ್ತೆ, ಉತ್ಕರ್ಷ ಏಳಿಗೆ ಬರುತ್ತೆ. ಅಗ್ರಣಿ ಮುಂದಾಳು ಆಗುತ್ತೆ, ಅಗ್ರಣಿ ಅಂದರೆ ಮುಂದಾಳುಗೆ ಬರುತ್ತೆ. ಆಮೇಲೆ ಉಳಿದಿರುವಂಥದ್ದು ಇಶುದ್ಧಿ ಬತ್ತಳಿಕೆಯಲ್ಲಿ ಬರುತ್ತೆ. ಹೀಗಾಗಿ ಈ ಆಪ್ಷನ್ಸ್ಗಳು ಇಲ್ಲಿ ಸರಿಯಾಗಿರುತ್ತೆ. ಆಸ್ತೆ, ಶ್ರದ್ಧೆ, ಉತ್ಕರ್ಷ ಏಳಿಗೆ, ಅಗ್ರಣಿ, ಮುಂದಾಳು, ಇಶುದ್ಧಿ, ಬತ್ತಳಿಕೆ ಆಗುತ್ತೆ. ಈ ಆಪ್ಷನ್ ಇಲ್ಲಿ ಸರಿ ಬಂದಿರುವಂತಹ ಉತ್ತರ ಯಾವುದಪ್ಪ ಅಂತ ಕೇಳಿದರೆ ಇಲ್ಲಿ 3ನೇ ಆಪ್ಷನ್ ಸರಿ ಬರುತ್ತೆ. 3ನೇ ಆಪ್ಷನ್ ಇದಕ್ಕೆ ಸರಿಯಾಗಿರುತ್ತೆ. ಹಾಗೆ ಮುಂದಿನ ಪ್ರಶ್ನೆ ಬಂದುಬಿಟ್ಟು 7ನೇ ಪ್ರಶ್ನೆ. ಇಲ್ಲಿ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಉಂಟು. ಇಲ್ಲಿ ಅರ್ಥವನ್ನು ಸರಿ ಹೊಂದುವ ರೀತಿಯಲ್ಲಿ ಬರಿಬೇಕು. ಇಲ್ಲಿ ಉಡುಗಿಸು ಅನ್ನುವಂಥದ್ದಕ್ಕೆ ಇದಕ್ಕೆ ತಗ್ಗಿಸು ಅನ್ನುವಂಥ ಆನ್ಸರ್ ಸರಿ ಬರುತ್ತೆ. ನೋಡಿ, ಇಲ್ಲಿ ಉಡುಗಿಸು, ಒಂದು ನಿಮಿಷ, ಉಡುಗಿಸು
ತಗ್ಗಿಸು ಅಂತ ಬರುತ್ತೆ. ಕಸಾಯಿ ಅಂದರೆ ಕಟುಕ ಅಂತ ಬರುತ್ತೆ. ಕಳಭ ಇದು ಮೂರನೇ ಆಪ್ಷನ್ ಏನುಂಟು ಆನೆಯ ಮರಿ, ಅದಕ್ಕೆ ಸರಿ ಹೊಂದುತ್ತೆ. ನಾಲ್ಕನೇದು ಕಪೋತ ಅಂದರೆ ಪಾರಿವಾಳ. ಹಾಗಾಗಿ ಇದಕ್ಕೆ ಈ ರೀತಿಯಾಗಿ ಬರೆದ್ರೆ ಇದಕ್ಕೇನಾಗುತ್ತೆ, ಸರಿಯಾದಂತಹ ಒಂದು ಆಪ್ಷನ್ ಯಾವುದು ಬರುತ್ತೆ, ನಾಲ್ಕನೇ ಆಪ್ಷನ್ ಸರಿಯಾಗಿ ಬರುತ್ತೆ. ಇದು ಆಪ್ಷನ್ ಇದಕ್ಕೆ ಸರಿಯಾಗಿ ಬರುತ್ತೆ. ಆಯಿತು. ಮುಂದಿನ ಪ್ರಶ್ನೆ, ವಿರುದ್ಧ ಪದವಲ್ಲದನ್ನು ಗುರುತಿಸಿ ಅಂತ ಕೊಡ್ತಾರೆ. ಇಲ್ಲಿ ವಿರುದ್ಧ ಪದ ಅಲ್ಲದೇ ಇರುವುದನ್ನು ಗುರುತಿಸಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ನೋಡಿ, ಕ್ಷಯ ವೃದ್ಧಿ ಇದು ವಿರುದ್ಧ ಪದ ಹೌದಾಗುತ್ತೆ. ವೃಷ್ಟಿ ಸಮಷ್ಟಿ ಇದು ವಿರುದ್ಧ ಪದ ಹೌದು. ಶಾಖ ಶೀತ ವಿರುದ್ಧ ಪದ ಹೌದು. ಇಲ್ಲಿ ಸಂಧ್ಯಾ ಸಂಜೆ ಅನ್ನುವಂಥದ್ದು ತತ್ಸಮ ತದ್ಭವ ಪದಗಳಾಗ್ತವೆ. ಹಾಗಾಗಿ ಇಲ್ಲಿ ವಿರುದ್ಧ ಪದ ಅಲ್ಲದೇ ಇರುವಂಥದ್ದು ಸಂಧ್ಯಾ ಸಂಜೆ ಆಗುತ್ತೆ. ಆಮೇಲೆ ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ, ಈ ಕೆಳಗಿನ ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ ಅಂತ ಉಂಟು. ಇಲ್ಲಿ ತತ್ಸಮ ತದ್ಭವಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಕಾವ್ಯ, ಗೋಷ್ಠಿ, ಛತ್ರಿಕಾ, ತಟ ಅಂತ ಉಂಟು. ಕಾವ್ಯ ಇದು ಕಬ್ಬ ಆಗುತ್ತೆ. ಆಮೇಲೆ ಕಾವ್ಯ ಕಬ್ಬ ಆಗುತ್ತೆ. ಆಮೇಲೆ ಯಾವುದಿದೆ, ಗೋಷ್ಠಿ ಗೊಟ್ಟೆ ಆಗುತ್ತೆ. ಗೋಷ್ಠಿ ಗೊಟ್ಟೆ, ಛತ್ರಿಕಾ ಸತ್ತಿಗೆ, ತಟ ದಡ. ಈ ರೀತಿ ಸರಿಯಾದಂಥ ತತ್ಸಮ ತದ್ಭವ ಶಬ್ದಗಳ ಗುಂಪಾಗುತ್ತೆ. ಇದನ್ನು ಸರಿಯಾಗಿ ಬರೆದವಾಗ ನಮಗೆ ಬರುವಂತಹ ಗುಂಪು ಯಾವುದು ಅಂತ ಹೇಳಿದರೆ ಎರಡನೇ ಗುಂಪು ಸರಿಯಾಗಿ ಬರುತ್ತೆ. ಸರಿನಾ? ಆಮೇಲೆ ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ, ಇಲ್ಲಿ ಮನೆಯ ತನಕ ಎನ್ನುವುದು ಇಲ್ಲಿ ಕೃದಂತಾವ್ಯಯ, ಸಾಮಾನ್ಯಾವ್ಯಯ, ತದ್ದಿತಾಂತವ್ಯಯ, ಅನುಕರಣಾವ್ಯಯ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಇಲ್ಲಿ ಮನೆಯ ತನಕ, ಇಲ್ಲಿ ತನಕ ಅನ್ನುವಂತಹ ಶಬ್ದ ಬಂದಿರೋದ್ರಿಂದ ಇದು ತದ್ದಿತಾಂತವ್ಯಯ ಆಗುತ್ತೆ. ಇಲ್ಲಿ ತನಕ ಬಂದಿದ್ದು ಅದನ್ನು ತದ್ದಿತಾಂತವ್ಯಕ್ಕೆ ಸೇರಿದಂಥ ಪದ ಆಗುತ್ತೆ ಇದು. ಆಮೇಲೆ 11ನೇ ಪ್ರಶ್ನೆ ಈ ರೀತಿ ಉಂಟು, ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಇಲ್ಲಿ ಕನ್ನಡಿಗ, ಹಿರಿತನ, ನೋಟ, ತಂಪು ಇವುಗಳಲ್ಲಿ ನೋಟ ಅನ್ನುವಂಥದ್ದು ಕೃದಂತ ಭಾವನಾಮವಾಗುತ್ತೆ. ನೋಟ ಅನ್ನುವಂಥ ಶಬ್ದ ಕೃದಂತ ನಾಮ ಭಾವಕ್ಕೆ ಉದಾಹರಣೆಯಾಗುತ್ತೆ. ಹಾಗಾಗಿ ಇಲ್ಲಿ 3ನೇ ಆಪ್ಷನ್ ಸರಿಯಾಗಿದೆ. ಆಮೇಲೆ 11 ಆದಮೇಲೆ 12ನೇ ಪ್ರಶ್ನೆ ಈ ರೀತಿಯ ಉಂಟು. ಇಲ್ಲಿ ಈ ಮುಂದಿನ ವಾಕ್ಯಗಳನ್ನ ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ 100 ಯುವಕರನ್ನು ಕೊಡಿ, ನನಗೆ ಬಿಸಿ ರಕ್ತದ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ, ನಾನು ನಿಮಗೆ. ಸರಿಯಾದ ಆನ್ಸರ್ ಅಂದರೆ ನಾನು ನಿಮಗೆ, ಇಲ್ಲಿ ಬಿ ಮೊದಲಿಗೆ ಬಿ ಬರುತ್ತೆ. ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ. ಈ ರೀತಿ ಬಿ, ಎ, ಡಿ ಮತ್ತು ಸಿ ಈ ರೀತಿಯಾಗಿ ಇಲ್ಲಿ ಬರುವಂತಹ ಆಪ್ಷನ್ ಯಾವುದಾಗುತ್ತೆ ಅಂತ ಹೇಳಿದ್ರೆ BADC ಅನ್ನುವಂಥ ಆಪ್ಷನ್ ಇದಕ್ಕೆ ಸರಿಯಾಗಿರುತ್ತೆ. ಆಮೇಲೆ ಮುಂದಿನ ಪ್ರಶ್ನೆಗೆ ಪಾಲಿಗೆ ಬಂದದ್ದು ಪಂಚಾಮೃತ, ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಅಂದುಕೊಂಡದ್ದನ್ನು ದೊರೆತಾಗ ಸ್ವೀಕರಿಸಬೇಕು ಅಂತ ಇದೆ. ಇನ್ನಷ್ಟು ಪಡೆಯುವ ಹಂಬಲವಿರಬೇಕು ಅಂತ ಉಂಟು, ಇದು ಆಗುವುದಿಲ್ಲ. ದೊರೆತದ್ದಲ್ಲಿಯೇ ಸಂತೃಪ್ತವಾಗಿರಬೇಕು, ಇದು ಸರಿಯಾದಂತಹ ಉತ್ತರವಾಗುತ್ತೆ. ನಮಗೆ ಎಷ್ಟು ದೊರೆತಿದೆಯೋ ಅದರಲ್ಲೇ ಸಂತೃಪ್ತರಾಗಿರಬೇಕನ್ನುವಂಥದ್ದೇ ಪಾಲಿಗೆ ಬಂದದ್ದು ಪಂಚಾಮೃತ ಈ ವಾಕ್ಯದ ಭಾವಾರ್ಥ ಆಗುತ್ತೆ. ಆಮೇಲೆ ಇಷ್ಟು ಪ್ರಶ್ನೆ 13 ಆಗಿದೆ. ಈಗ 14ನೇ ಪ್ರಶ್ನೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆಗಳನ್ನು ಬಳಸಬೇಕಾಗಿದೆ ಅಂತ ಕೇಳಿದ್ದಾರೆ. ಅಲ್ಪ ವಿರಾಮ ಚಿಹ್ನೆ, ಭಾವಸೂಚಕ ಚಿಹ್ನೆ, ಅರ್ಧ ವಿರಾಮ ಚಿಹ್ನೆ, ಪೂರ್ಣವಿರಾಮ ಚಿಹ್ನೆ. ಪೂರ್ಣವಿರಾಮ ಚಿಹ್ನೆ ಭಾವಸೂಚಕ ಚಿಹ್ನೆ ಆಗುವುದಿಲ್ಲ. ಆವರಣ ಚಿಹ್ನೆ ಪ್ರಶ್ನಾರ್ಥಕ ಇದು ಕೂಡ ಬರೋದಿಲ್ಲ ಇಲ್ಲಿ. ಇದಕ್ಕೆ ಸರಿಯಾದಂಥ ಆನ್ಸರ್ ಅಂತ ಹೇಳಿದರೆ ಮೊದಲನೇ ಆಪ್ಷನ್ ಇದೆ ನೋಡಿ, ಅಲ್ಪ ವಿರಾಮ ಚಿಹ್ನೆ ಭಾವಸೂಚಕ ಚಿಹ್ನೆ. ಇಲ್ಲಿ ತಾವು ಕಡಿಮೆ ಮಾತಾಡಿದ ಇದು ಇನ್ನೊಂದು ವ್ಯಾಖ್ಯೆ ಅಲ್ಲಿ ಉಂಟು, ಹೆಚ್ಚು ಕೆಲಸ ಮಾಡಿದ್ದೀರಿ, ಇಲ್ಲಿ ಭಾವಸೂಚಕ ವ್ಯಾಖ್ಯವನ್ನು ಬರುತ್ತೆ. ಈ ರೀತಿಯಾಗಿ ಇದಕ್ಕೆ ಸರಿಯಾದ ಮೊದಲನೇ ಆಪ್ಷನ್ ಸರಿಯಾಗುತ್ತೆ. ಆಮೇಲೆ 14 ಆಯಿತು. 15ನೇ ಪ್ರಶ್ನೆ, ಇಲ್ಲಿ ಕನ್ನಡ ಅಂಕೆಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಅಡಿಗೆರೆ ಎಳೆದ ಕನ್ನಡ ಅಂಕೆಗಳು ಇಂಗ್ಲೀಷ್ ಅಂಕೆಗಳಲ್ಲಿ ಬರೆಯಿರಿ ಅಂತ ಉಂಟು. 5, 9, 8, 6 ಮತ್ತು 7 ಇದಕ್ಕೆ ಸರಿಯಾದ ಆಪ್ಷನ್ ಆಗುತ್ತೆ. 2ನೇ ಆಪ್ಷನ್ ಸರಿಯಾಗಿರುತ್ತೆ. ಆಮೇಲೆ ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ, ತ, ಥ, ದ, ಧ, ನ ಈ ಒಂದು ಶಬ್ದಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರ ಅಥವಾ ಅಕ್ಷರಗಳನ್ನು ಗುರುತಿಸಿ ಅಂತ ಉಂಟು. ಇಲ್ಲಿ ತ, ಥ, ದ, ಧ, ನ ಇವು ಅಂದರೆ ನಾವು ಉಚ್ಚಾರ ಮಾಡುವಾಗ ನಾಲಿಗೆ ಮತ್ತು ದಂತದ ಮಧ್ಯೆ ಬರುವಂಥ ಅಕ್ಷರಗಳಾಗಿರುತ್ತೆ. ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಯಾಕೋ ಕನ್ಫ್ಯೂಷನ್ ಇತ್ತು. ಇಲ್ಲಿ ಚ ಮತ್ತು ಲ ಸರಿಯಾಗಿ ಬರುತ್ತೆ, ಸ, ಚ, ಲ ಈ ರೀತಿ ಬರುತ್ತೆ. ಇಲ್ಲಿ 2 ಆಪ್ಷನನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ನಾನು ಉತ್ತರವನ್ನು ಹುಡುಕಲಿಲ್ಲ, ಸಾರಿ. ಮುಂದೆ ನಾನು ಅದನ್ನು ಗೊತ್ತಾದರೆ ತಕ್ಷಣ ನಿಮಗೆ ತಿಳಿಸ್ತೀನಿ. ಆಮೇಲೆ 16 ಆದಮೇಲೆ 17ನೇ ಪ್ರಶ್ನೆ,
ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳನ್ನು ಬಳಕೆಯಾಗಿರುವುದನ್ನು ಗುರುತಿಸಿ ಅಂತ ಕೊಡಿದೆ. ಇಲ್ಲಿ ಯಾವ ಒಂದು ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಯನ್ನು ಅವರು ಹಾಕಿದ್ದಾರೆ ಅನ್ನೋದನ್ನು ನಾವು ಏನು ಮಾಡಬೇಕು, ಗುರುತಿಸಬೇಕಾಗುತ್ತೆ. ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದರಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು. ಇಲ್ಲಿ ಹೆಚ್ಚು ಯಾವುದೇ ಚಿಹ್ನೆಗಳನ್ನ ಬಳಸಿಲ್ಲ, ಹಾಗಾಗಿ ಇದು ಅಲ್ಲ. ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದರಲ್ಲಿ ಅಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು. ಇಲ್ಲೂ ಕೂಡ ಒಂದು ಉದ್ಧರಣ ಚಿಹ್ನೆಗಳನ್ನು ಹಾಕಿಲ್ಲ. ಆಮೇಲೆ ಮೂರನೇ ಆಪ್ಷನ್, ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ, ಇಲ್ಲಿ ನಿನಗೆ ಅನ್ನೋ ಕಡೆಯಲ್ಲಿ ಉದ್ಧರಣ ಚಿಹ್ನೆ ಇರಬೇಕಿತ್ತು, ಇಲ್ಲಿ ಇಲ್ಲ, ಹಾಗಾಗಿ ಇದು ಕೂಡ ಸರಿಯಾಗಿಲ್ಲ. ನಾಲ್ಕನೇ ಆಪ್ಷನನ್ನು ನೋಡಿ, ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರಹವಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು ಅನ್ನುವಂಥ ಆನ್ಸರ್ ಸರಿಯಾಗಿರುತ್ತೆ. ಆಮೇಲೆ 18ನೇ ಪ್ರಶ್ನೆ ನೋಡಿ, ಇಲ್ಲಿ ಯೋಚಿಸಿ ಕಷ್ಟಪಟ್ಟು ಎಲ್ಲವೂ ರಚನಾತ್ಮಕವಾಗಿ ದುಡಿದರೆ ಸಾಧ್ಯವಾಗುತ್ತದೆ ಖಂಡಿತ ಅಂತ ಉಂಟು. ಇಲ್ಲಿ ಇವರು ಕೊಟ್ಟಿರುವಂತಹ ಒಂದು ಶಬ್ದಗಳ ಹಿಂದೆ ಮುಂದೆ ಆಗಿರುವಂತಹ ಶಬ್ದಗಳಲ್ಲಿ ಮೊದಲನೇದು ರಚನಾತ್ಮಕವಾಗಿ ಯೋಚಿಸಿ ಕಷ್ಟಪಟ್ಟು ದುಡಿದರೆ ಎಲ್ಲವೂ ಖಂಡಿತ ಸಾಧ್ಯವಾಗುತ್ತದೆ. ಈ ರೀತಿ ಉತ್ತರ ಬರಬೇಕು. ಇಲ್ಲಿ ಈ ರೀತಿ ಕೊಟ್ಟಂಥ ವ್ಯಾಖ್ಯೆ ಕ್ರಮಬದ್ಧವಾಗಿರುವಂಥ ಆಪ್ಷನ್ ಯಾವುದಪ್ಪ ಅಂತ ಕೇಳಿದ್ರೆ ಮೂರನೇ ಆಪ್ಷನ್ ಸರಿಯಾಗಿರುತ್ತೆ ನೋಡಿ. ಮೂರನೇ ಆಪ್ಷನ್ ಇದಕ್ಕೆ ಸರಿಯಾಗಿರುತ್ತೆ. ಆಮೇಲೆ 19ನೇ ಪ್ರಶ್ನೆ, ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೆಯಿರಿ ಅಂತ ನೋಡಿ. ಇಲ್ಲಿ ಪದ ಉಂಟು, ಅದಕ್ಕೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಓಯ್ ಅಂದರೆ ಸಾಗಿಸುವಂತ, ಒಯ್ದು ಬಿಡು ಅಂತೀವಲ್ವ, ಹಾಗೆ ಒಯ್ ಅಂದರೆ ಸಾಗಿಸು ಅಂತ. ಆಮೇಲೆ ಒಕ್ಕಲಿಕ್ಕು ಅಂತ ಹೇಳಿದರೆ ಕೊಲ್ಲು ಅಂತ, ಒಕ್ಕಲಿಕ್ಕು ಅಂದರೆ ಕೊಲ್ಲು ಅಂತ ಅರ್ಥ ಆಗುತ್ತೆ. ಆಮೇಲೆ ಒಸೆ ಅಂದರೆ ಪ್ರೀತಿ ಅಂತ ಅರ್ಥ ಆಗುತ್ತೆ. ಓವು ಅಂದರೆ ಸಂರಕ್ಷಿಸುವ ಅನ್ನುವಂಥ ಶಬ್ದ ಅರ್ಥ ಆಗುತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಗುಂಪುಗಳಲ್ಲಿ 4ನೇ ಆಪ್ಷನ್ ಇದಕ್ಕೆ ಸರಿಯಾದಂಥ ಆಪ್ಷನ್ ಆಗುತ್ತೆ. ಸರಿನಾ? ಆಮೇಲೆ ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆಯಾಗಿದೆ. ಇಲ್ಲಿ ಪಟ್ಟಿ 1ರೊಂದಿಗೆ ಪಟ್ಟಿ 2ನ ಹೊಂದಿಸಿ ಬರೆಯಿರಿ ಅಂತ ಉಂಟು. ಅನ್ವರ್ಥನಾಮ, ಗುಣವಾಚಕ, ಪ್ರಕಾರವಾಚಕ, ಕೃದಂತ ಭಾವನಾಮ ಉಂಟು. ಇಲ್ಲಿ ನೋಡಿ, ಕೃದಂತ ಭಾವನಾಮವನ್ನು ಇವಾಗಲೇ ಹೇಳಿದ್ದೀನಿ ನಿಮಗೆ, ನೋಟ ಅಂತ ಹಿಂದಿನ 11ನೇ ಪ್ರಶ್ನೆಗೆ ಬಂದಿರುವಂಥ ಉತ್ತರವಾಗಿದೆ. ಹಾಗಾಗಿ ಆ ಉತ್ತರ ನಮಗೆ ಇಲ್ಲೇ ಸಿಕ್ಬಿಡ್ತು. ಆಮೇಲೆ ಇಲ್ಲಿ ಮೊದಲನೇ ಆಪ್ಷನ್ ಅನ್ವರ್ಥನಾಮ ಉಂಟು, ಇದು ವ್ಯಾಪಾರಿ ಅನ್ನುವಂಥದ್ದು ಸರಿಯಾಗಿರುತ್ತೆ. ಇಲ್ಲಿ ಮೊದಲನೇದಕ್ಕೆ 3ನೇ ಉತ್ತರ ಉಂಟು. ಆಮೇಲೆ ಗುಣವಾಚಕ ಇಲ್ಲಿ ಯಾವುದು ಅಂತ ಕೇಳಿದ್ರೆ ಹೊಸದು ಬಟ್ಟೆ ಅಲ್ವಾ, ಹೊಸ ಅನ್ನುವಂಥ ಒಂದು ಗುಣವನ್ನು ತೋರಿಸುವಂಥದ್ದು ಹೊಸ ಬಟ್ಟೆ ಗುಣವಾಚಕ ಆಗುತ್ತೆ. ಆಮೇಲೆ ಒಂದು ನಿಮಿಷ, ಇಲ್ಲಿ ಅನ್ವರ್ಥನಾಮ 3ನೇಕಾಗುತ್ತೆ. ಆಮೇಲೆ ಗುಣವಾಚಕ ಅನ್ನುವಂಥದ್ದು ಹೊಸ ಬಟ್ಟೆ ಆಗುತ್ತೆ. ಪ್ರಕಾರವಾಚಕ ಅಂದರೆ ಇಲ್ಲಿ 4ನೇ ಉತ್ತರ ಅಂಥದ್ದು ಅನ್ನುವಂಥದ್ದು 4ನೇದಕ್ಕೆ ಬರುತ್ತೆ. ಆಮೇಲೆ ಕೃದಂತ ಭಾವನಾಮ ಇದು ನೋಟ್, ಇದು ಇವಾಗಲೇ ನಮಗೆ ಬಂದಿರುವಂತಹ ಆಪ್ಷನ್ ಆಗುತ್ತೆ. ಓಕೆನಾ? ಇದಕ್ಕೆ ಸರಿ ಹೊಂದುವಂಥ ಒಂದು ಉತ್ತರ ಆಗುತ್ತೆ. ಒಂದು ನಿಮಿಷ, ಸರಿ, ಇದೇ ಆನ್ಸರ್ ಇದಕ್ಕೆ ಸರಿ ಬರುತ್ತೆ. ಈ ರೀತಿ ಆನ್ಸರ್ ಬರುವಂಥದ್ದನ್ನು ಎಲ್ಲಿದೆ ಅಂತ ಹುಡುಕುವ ನಾವು. ಅನ್ವರ್ಥನಾಮ ವ್ಯಾಪಾರಿ, ಗುಣವಾಚಕ ಹೊಸ ಬಟ್ಟೆ, ಆಮೇಲೆ ಪ್ರಕಾರವಾಚಕ ಅಂಥದ್ದು, ಕೃದಂತ ಭಾವನಾಮ ನೋಟ್. ಇಲ್ಲಿ ಏದಕ್ಕೆ 3ನೇ ಆಪ್ಷನ್ ಬರಬೇಕು. 3, 1, 4, 2 ಬರುತ್ತೆ. ಎಲ್ಲಿದೆ ಅದು? 3, 1, 4, 2. ಇಲ್ಲಿ 3ನೇ ಆಪ್ಷನ್ ಇದಕ್ಕೆ ಸರಿಯಾಗಿರುತ್ತೆ. ಈ ಆಪ್ಷನ್ ಇದಕ್ಕೆ ಸರಿಯಾಗಿ ಬರುತ್ತೆ. ಸರಿನಾ? ಆಮೇಲೆ ಮುಂದೆ ನೋಡುವ 21ನೇ ಪ್ರಶ್ನೆ ಉಂಟು. ಇಲ್ಲಿ ಪಟ್ಟಿ 1ರೊಂದಿಗೆ ಪಟ್ಟಿ 2ನ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನಿತ್ಯ ನಪುಂಸಕಲಿಂಗ, ಆಮೇಲೆ ವಾಚ್ಯಲಿಂಗ, ಸ್ತ್ರೀ ನಪುಂಸಕಲಿಂಗ, ಪುನ್ನಪುಂಸಕಲಿಂಗ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಿತ್ಯ ನಪುಂಸಕಲಿಂಗ ಏನಾಗುತ್ತೆ ಅಂತ ಹೇಳಿದ್ರೆ ದಂಡು ಬಂದಿತು ಅನ್ನುವಂಥದ್ದು. ಒಂದು ನಿಮಿಷ, ಇಲ್ಲಿ ದಂಡು ಬಂದಿತು ಅನ್ನುವಂಥದ್ದು ದಂಡು ಅನ್ನುವಂಥದ್ದು ನಿತ್ಯ ನಪುಂಸಕಲಿಂಗವಾಗಿದೆ. ಹಾಗಾಗಿ ಆಮೇಲೆ ವಾಚ್ಯಲಿಂಗ ಅಂತ ಹೇಳಿದ್ರೆ ನೀನು ತಾಯಿ, ಇದು ವಾಚ್ಯಲಿಂಗ, ನೀನು ಅನ್ನುವಂಥದ್ದಲ್ಲಿ ಬರುತ್ತೆ.
ಆಮೇಲೆ ಸ್ತ್ರೀ ನಪುಂಸಕಲಿಂಗ ದೇವತೆ ಒಲಿಯುವುದು, ದೇವತೆ ಸ್ತ್ರೀ ಅಲ್ವಾ, ಸ್ತ್ರೀ ಒಲಿಯುವುದು ಸ್ತ್ರೀ ನಪುಂಸಕಲಿಂಗವಾಗುತ್ತೆ. ಆಮೇಲೆ ಪುನ್ನಪುಂಸಕಲಿಂಗಕ್ಕೆ ಮೂರನೆಯದು ಚಂದ್ರೋದಯ, ಚಂದ್ರ ಇದು ನಪುಂಸಕಲಿಂಗ ಅಲ್ವಾ, ಪುನ್ನಪುಂಸಕ ಪುರುಷ ನಪುಂಸಕಲಿಂಗ ಆಗುತ್ತೆ ಇದು. ಸೊ ಈ ರೀತಿಯ ಆಪ್ಷನ್ಗಳಲ್ಲಿ ನಮಗೆ ಸರಿ ಹೊಂದುವಂಥ ಗುಂಪು ಯಾವುದಪ್ಪ ಅಂತ ಕೇಳಿದ್ರೆ ಎರಡನೇ ಆಪ್ಷನ್ ಇದಕ್ಕೆ ಸರಿಯಾಗಿರುತ್ತೆ. ಸರಿ ಆಯಿತಾ. ಆಮೇಲೆ ಮುಂದಿನ ಪ್ರಶ್ನೆ ಎಷ್ಟನೇ ಪ್ರಶ್ನೆ ಆಗುತ್ತೆ, 21, 22ನೇ ಪ್ರಶ್ನೆ ಈ ರೀತಿ ಉಂಟು. ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಉಂಟು. ಇಲ್ಲಿ ಹೇಳಿಕೆಗಳನ್ನ ಕೊಡ್ತಾರೆ. ಗಳು ಪ್ರತ್ಯಯವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ ಅಂತ ಉಂಟು. ಇಲ್ಲಿ ಗಳು ಅನ್ನುವಂಥದ್ದು ಪುಲ್ಲಿಂಗದಲ್ಲಿ, ಸ್ತ್ರೀಲಿಂಗದಲ್ಲಿ, ನಪುಂಸಕಲಿಂಗದಲ್ಲಿ ಕೂಡ ಏನು ಕೆಲವೊಂದು ಕಡೆ ಬರುತ್ತೆ, ಎಲ್ಲ ಕಡೆ ಬರ್ತದೆ ಅಂತ ಅಲ್ಲ, ಕೆಲವೊಂದು ಕಡೆಗಳಲ್ಲಿ ಬರ್ತದೆ, ಹೌದಲ್ವಾ. ಹಾಗಾಗಿ ಒಂದನೇ ಹೇಳಿಕೆ ಸರಿ ಉಂಟು. ಗಳು ಪ್ರತ್ಯಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರ್ತವೆ ಅಂತ, ಸ್ತ್ರೀಯರು ಅಂತ ಬರುತ್ತಾರೆ. ಆಮೇಲೆ ಗಳು ಹೆಂಗಸರು ಈ ರೀತಿ ಬರುತ್ತೆ. ಇಲ್ಲಿ ಎರಡನೇ ವ್ಯಾಖ್ಯೆ ಯಾಕೋ ತಪ್ಪು ಅಂತ ಅನಿಸುತ್ತೆ. ನೋಡುವ ಇಲಾಖೆಯವರು ಏನು ಉತ್ತರ ಅಂತ ಕೊಡ್ತಾರೆ ಅಂತ. ಮೊದಲನೇದು ಸರಿ ಉಂಟು, ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ತಪ್ಪು ಅಂತ ಉಂಟು. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ ಅಂತ ಉಂಟು. ಇಲ್ಲಿ ಹೇಳಿಕೆ 1 ಮಾತ್ರ, ಹೇಳಿಕೆ 2 ಮಾತ್ರ ತಪ್ಪು ಅಂತ ಉಂಟು. ಸರಿ, ಇದನ್ನು ಸರಿಯಾಗಿದೆ ಅನಿಸುತ್ತೆ, ಯಾಕಂದರೆ ಹೇಳಿಕೆ 1 ಸರಿಯಾಗುಂಟಲ್ಲಿ. ಹಾಗಾಗಿ ಇದು ಎರಡನೇ ಆಪ್ಷನ್ ಅಂತ ಇಟ್ಕೊಂಡಿದ್ದೀನಿ. ನೋಡುವ ಮುಂದೆ. ಆಮೇಲೆ 23ನೇ ಪ್ರಶ್ನೆ, ಸಕಲೇಶ್ವರ ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಸಕಲೇಶ್ವರ ಇದು ಎಣ್ಣು ಸಂಧಿ, ಸಕಲ ಪ್ಲಸ್ ಸಕಲೈಶ್ವರ್ಯ ಆಗುತ್ತೆ, ಇದು ಎಣ್ಣು ಸಂಧಿಗೆ ಉದಾಹರಣೆಯಾಗುತ್ತೆ. ಆಮೇಲೆ 23 ಆಯಿತು. 24ನೇ ಪ್ರಶ್ನೆ ಇಲ್ಲಿ ಉಂಟು. ಈ ಕೆಳಗಿನವುಗಳಲ್ಲಿ ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲದಿರೋ ಪದ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಅನ್ಯ ಪುರುಷ ಅಂತ ಹೇಳಿದರೆ ಇಲ್ಲಿ ಪ್ರಥಮ ಪುರುಷ ಅಂತ ಬರುತ್ತೆ ಸರ್ವನಾಮಗಳಲ್ಲಿ. ಇಲ್ಲಿ ಅವನು, ಅವಳು, ಇವಳು, ಅವನು, ಅವರು, ಇವನು, ಇವರು, ಅದು, ಅವು, ಇವು, ಇದು, ಇವೆಲ್ಲವೂ ಅನ್ಯ ಪುರುಷವಾಚಕದಲ್ಲಿ ಅಥವಾ ಪ್ರಥಮ ಪುರುಷವಾಚಕದಲ್ಲಿ ಬರ್ತಾವೆ. ಇಲ್ಲಿ ಬರದೇ ಇರುವಂಥದ್ದಂದರೆ ನೀನು ಅಂತ ಹೇಳಿದರೆ ಇಲ್ಲಿ ನೀನು, ನೀವು ಇವೆಲ್ಲವೂ ಮಧ್ಯಮ ಪುರುಷದಲ್ಲಿ ಬರುವಂಥದ್ದು. ಆಮೇಲೆ ನಾನು, ನಾವು ಅವೆಲ್ಲವೂ ಉತ್ತಮ ಪುರುಷದಲ್ಲಿ ಬರುವಂಥದ್ದು. ಹಾಗೆ ಇದು ನೀನು ಇಲ್ಲಿ ಮಧ್ಯಮ ಪುರುಷ ಆಗಿರೋದ್ರಿಂದ ಅನ್ಯ ಪುರುಷವಾಚಕ ಅಲ್ಲ ಅದು. ಹಾಗಾಗಿ ಇಲ್ಲಿ ಅಲ್ಲದೇ ಇರುವಂತಹ ಪದ ನೀನು ಆಗುತ್ತೆ. ಆಮೇಲೆ 25ನೇ ಪ್ರಶ್ನೆ, ಮುಂದಿನವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದವಾಗಿದೆ ಅಂತ ಕೇಳಿದ್ದಾರೆ. ಸರಿನಾ. ಇಲ್ಲಿ ಸಂಭವನಾರ್ಥಕ ಕ್ರಿಯಾಪದ ಆಗಿರುವಂಥದ್ದು ಇಲ್ಲಿ ಸಂಭವ ಅಂದರೆ ಆಗಲೂಬಹುದು, ಆಗದೇ ಇರ್ಬೋದು. ಇಲ್ಲಿ ಬರುವನು ಅಂದರೆ ಅವನು ಒಂದೊಂದಾಗಿ ನೋಡ್ಕೊಳ್ತಾ, ಬರುವನು ಅಂದರೆ ಅವನು ಬರ್ತಾನೆ ಅಂತ ಹೇಳಾಗುತ್ತೆ, ಬರುತ್ತಾನೆ ಅಂದರೆ ಬರ್ತಾನೆ ಅಂತಲೇ ಆಗುತ್ತೆ, ಬಂದನು ಅಂದರೆ ಬಂದಾಗಿದೆ. ಇಲ್ಲಿ ಸಂಭವನೀಯತೆ ಇಲ್ಲಿ ಆಗಿ ಹೋಗಿರುವಂಥದ್ದು. ಇಲ್ಲಿ ಉಳಿದಿರುವಂಥದ್ದು ಅಂದರೆ ಬಂದಾನು ಅಂದರೆ ಅವನು ಬಂದಾನು, ಬರ್ಬೋದು, ಬರ್ದೇನು ಕೂಡ ಸಂಭವನೀಯತೆ ಸಂಭವಿಸ್ಬೋದು, ಸಂಭವಿಸದೇ ಕೂಡ ಇರಬಹುದು. ಇಲ್ಲಿ ಸಂಭವನಾರ್ಥಕ ಕ್ರಿಯಾಪದವಾಗಿರುವಂಥದ್ದು ಬಂದಾನು. ಆಮೇಲೆ ಮುಂದಿನ ಪ್ರಶ್ನೆ, ಆಪದ್ಧರ್ಮ ಇದನ್ನು ಬಿಡಿಸಿ ಬರ್ದಾವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆಪತ್ ಪ್ಲಸ್ ಧರ್ಮ ಅಂತ ಆಗುತ್ತೆ. ಇಲ್ಲಿ ನೋಡಿ, ಎರಡನೇ ಆಪ್ಷನ್ ಆಪತ್ತು ಅಂತ ಉಂಟು, ಇದು ತಪ್ಪು. ಆಪತ್ ಅಂತ ಇದು ತಪ್ಪಾಗುತ್ತೆ. ಅಪತ್ತಾಗಿದೆ, ಇಲ್ಲಿ ಆಗಿದೆ, ಹಾಗಾಗಿ ಇದು ತಪ್ಪು. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಮೊದಲನೇ ಆಪ್ಷನ್ ಸರಿಯಾದಂಥ ಆನ್ಸರ್ ಆಗುತ್ತೆ, ಆಪತ್ ಪ್ಲಸ್ ಧರ್ಮ. ಆಮೇಲೆ 27ನೇ ಪ್ರಶ್ನೆ, ಪಯಶಯನ ಪದವನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ ಅಂತ ಕೇಳಿದರೆ ಇಲ್ಲಿ ಪಯಶಯನನ್ನು ಬಿಡಿಸಿ ಬರೆದಾಗ ಪಯಸ್ ಪ್ಲಸ್ ಶಯನ ಇಲ್ಲಾಗುತ್ತೆ. ಇದು ಪಯಸ್ ಪ್ಲಸ್ ಶಯನ, ಇದು ಪಯಶಯನ ಆಗುತ್ತೆ. ಇದು ಸರಿಯಾದಂತಹ ಒಂದು ಬಿಡಿಸಿ ಬರೆದವಾಗ ಆದಂತಹ ಬದಲಾವಣೆ. ಸರಿ. ಆಮೇಲೆ 28, ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ ಅಂತ ಹೇಳಿದೆ. ಇಲ್ಲಿ ಇಸು ಅನ್ನುವಂಥ ಪ್ರತ್ಯಯ ಬಂದಿರೋದ್ರಿಂದ ಉಡಾಯಿಸು, ಇಸು ಇದೇನಾಗುತ್ತೆ, ಸಾಧಿತ ಧಾತು ಆಗುತ್ತೆ. ಇಸು ಇದು ಸಾಧಿತ ಧಾತು, ಹಾಗಾಗಿ ಇಲ್ಲಿ ಬರುವಂತಹ ಧಾತುವಿನ ರೂಪ ಸಾಧಿತ ಧಾತು. ಆಮೇಲೆ 29ನೇ ಪ್ರಶ್ನೆಗಳಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ರೂಪವನ್ನು ಬರೆಯಿರಿ ಅಂತ ಉಂಟು. ಇಲ್ಲಿ ವಿಘಟಿಕ, ವಿಗಳಿಗೆ ಅಂತ ಉಂಟು. ಉದ್ಘೋಷಣೆ ಇದು ಅಂದರೆ ಉದ್ಘೋಷಣೆ ಅಂತ ಹೇಳಿದ್ರೆ ಉದ್ಘೋಷ ಅಂತೀವಲ್ವ, ಪ್ರಕಟಣೆ, ಘೋಷಣೆ, ಗಟ್ಟಿಯಾಗಿ ಇರುವಂಥದ್ದು. ಇಲ್ಲಿ ನಾನು ಎಲ್ಲ ಪದಗಳಿಗೆ ಅರ್ಥವನ್ನು ಹುಡುಕಿದ್ದೀನಿ. ಆಗ ಇಲ್ಲಿ ಉಗ್ಗಡಣೆ ಅಂತ ಹೇಳಿದರೆ ಹೊಗಳಿಕೆ ಆಗುತ್ತೆ. ಉಲ್ಬಣೆ ಅಂದರೆ ತೀವ್ರತೆ, ಉಲ್ಬಣ ಆಯಿತು ಅಂತೀವಲ್ಲ, ರೋಗ ಉಲ್ಬಣ ಆಯಿತು ಅಂದರೆ ತೀವ್ರವಾಯಿತು ಅಂತ ಹೇಳ್ತೀವಲ್ಲ, ಹಾಗೆ. ಇಲ್ಲಿ ಉಜ್ಜವಣೆ ಅಂತ ಹೇಳಿದ್ರೆ ಉಜ್ವಲ. ಆಮೇಲೆ ಉತಾವಣೆ ಅಂದರೆ ಆ ಒಂದು ವಿಷಯಕ್ಕೆ ಹೆಚ್ಚು
ಅರ್ಜೆಂಟ್, ಉತಾವಣೆ ಅಂದರೆ ಅರ್ಜೆಂಟ್ ಇರುವಂಥದ್ದು. ಇಲ್ಲಿ ಉದ್ಘೋಷಣೆ ಅಂತ ಹೇಳಿದ್ರೆ ಒಂದು ಉತಾವಣೆ ಅಂತ ಕೂಡ ಆಗ್ಬೋದು ಅಥವಾ ಉಗ್ಗಣೆ ಅಂತ ಕೂಡ ಆಗ್ಬೋದು. ಉಗ್ಗಣೆ ಅಂತ ಹೇಳಿದ್ರೆ ಹೊಗಳುವಂಥದ್ದು, ಉತಾವಣೆ ಅಂದರೆ ಅರ್ಜೆಂಟ್. ಇಲ್ಲಿ ಉದ್ಘೋಷಣೆ ಅಂದರೆ ಉದ್ಘೋಷ ಅಂತೀವಲ್ವ, ಪ್ರಕಟಿಸುವಂಥದ್ದು, ಘೋಷಣೆ ಮಾಡುವಂಥದ್ದು, ಗಟ್ಟಿಯಾಗಿರುವಂಥದ್ದು. ಈ ರೀತಿ ಉತ್ತರವನ್ನು ಕೊಡ್ತೀವಿ. ಎರಡರಲ್ಲಿ ಯಾವುದೋ ಒಂದು ಉತ್ತರ ಸರಿಯಾಗಿರಬಹುದು. ನೋಡುವ ಇಲಾಖೆಯವರು ಕೊಟ್ಟಂಥ ಉತ್ತರ ಹೇಗಿರುತ್ತೆ ಅಂತ. ಆಮೇಲೆ ಮುಂದಿನ ಪ್ರಶ್ನೆ, 30ನೇ ಪ್ರಶ್ನೆ. ಸಾಬೂನು, ಪಾದ್ರಿ, ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದ ಪದಗಳು ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಬಳಕೆ ಆಗಿವೆ ಅಂತ ಕೇಳಿದ್ದಾರೆ. ಇಲ್ಲಿ ಇವೆಲ್ಲವೂ ಏನಾಗಿದೆ ಅಂತ ಹೇಳಿದ್ರೆ ಪೋರ್ಚುಗೀಸ್ನಿಂದ ಬಂದಂತಹ ಪದಗಳಾಗಿವೆ. ಈಗಾಗಲೇ ಮೊದಲನೇ ಪ್ರಶ್ನೆಗೆ ಈ ಒಂದು ಉತ್ತರವನ್ನು ಹೇಳಿದ್ದೆ ನಿಮಗೆ. ಇದು ಕೂಡ ಈ ಎಲ್ಲ ಶಬ್ದಗಳು ಪೋರ್ಚುಗೀಸಿಂದ ಬಂದಂತಹ ಶಬ್ದಗಳಾಗಿವೆ. ಸೊ ಫ್ರೆಂಡ್ಸ್, ಇವಿಷ್ಟು ಇವತ್ತಿನ ಅವಧಿಯಲ್ಲಿ 30 ಪ್ರಶ್ನೆಗಳನ್ನು ಅಟೆಂಡ್ ಮಾಡಿದ್ದೀನಿ. ಇವಿಷ್ಟೇ ನನಗೆ ಇವತ್ತು ಈಗಲೇ ಸಾಧ್ಯವಾಗಿರುವಂಥದ್ದು. ಮತ್ತು ಮುಂದಿನ ಅವಧಿಯಲ್ಲಿ ಉಳಿದ 60 ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ ನೋಡ್ತೀನಿ. ಈ ಒಂದು ವಿಷಯ ನಿಮಗೆ ಇಂಪಾರ್ಟೆಂಟ್ ಅಂತ ಅನಿಸಿದರೆ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಒಂದು ಪರೀಕ್ಷೆನ ಬರೆದವರಾಗಿದ್ದರೆ ಅವರಿಗೆ ಕೂಡ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಗೊಂಡು ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಅಲ್ಲಿವರೆಗೆ ನಿಮಗೆ ಧನ್ಯವಾದಗಳು.